ತುಂಬ ಜನಕ್ಕೆ ನೋಡಿ ಒಳ್ಳೆ ಫುಡ್ ಮೇಲೆ ಯಾವಾಗಲೂ ಡೌಟ್ ಇದ್ದೇ ಇರುತ್ತೆ. ಕೆಟ್ಟ ಫುಡ್ ಮೇಲೆ ಯಾವತ್ತೂ ಡೌಟ್ ಬರಲ್ಲ. ಹಲೋ ನಮಸ್ಕಾರ ಎಲ್ಲರಿಗೂ ಪವನ್ ಆಪೆ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದಿರಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿ ಒಂದು ವಿಡಿಯೋ ಕೂಡ ನಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಈ ವಿಡಿಯೋ ಬಗ್ಗೆ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ. ಅಂತಂದರೆ ಮಾಡಿದ್ದೆ ಹರ್ಬಲ್ ಲೈಫ್ದು ಏನಾದರೂ ಪರಿಣಾಮಗಳು ಅದ್ರ ಬಗ್ಗೆ ಎಲ್ಲ, ಬಟ್ ಆದರೂ ಕೂಡ ನೋಡಿ ನಂಗೆ ಗೊತ್ತಿಲ್ಲ ಯಾಕೆ ಈ ವಿಡಿಯೋನ ಮಾಡಬಾರ್ದ ಅನ್ನೋ ಥರ. ಬಟ್ ಆದರೂ ಕೂಡ ತುಂಬ ಜನ ಒತ್ತಾಯದ ಮೇರೆಗೆ ನಾನು ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತಂದರೆ ಫ್ರೆಶ್ ಯಾಕೆ ಮಾಡ್ತೀನಿ ಅಂತಂದರೆ ತುಂಬ ಜನಕ್ಕೆ ನೋಡಿ ಒಳ್ಳೆ ಫುಡ್ ಮೇಲೆ ಯಾವಾಗಲೂ ಡೌಟ್ ಇದ್ದೇ ಇರುತ್ತೆ. ಕೆಟ್ಟ ಫುಡ್ ಮೇಲೆ ಯಾವತ್ತೂ ಡೌಟ್ ಬರಲ್ಲ. ಈಗ ನಾನೊಂದು ವಿಡಿಯೋ ಮಾಡಿ ಹಾಕಿದೆ, ಒಂದು ಜಂಕ್ ಫುಡ್ಸು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ. ಬಟ್ ಅದ್ರ ಬಗ್ಗೆ ಎಲ್ಲ ಜನಕ್ಕೆ ಗೊತ್ತಿದ್ರು ಕೂಡ ಯಾರು ಅದನ್ನೇನು ತಿನ್ನೋದೇನು ಬಿಟ್ಟಿಲ್ಲ. ಚೆನ್ನಾಗಿ ತಿಂತಾನೆ ಇದ್ದಾರೆ. ಅವತ್ತಿಂದ ತಿಂತಾ ಇದ್ದಾರೆ, ಇವತ್ತು ತಿಂತಾರೆ, ಮುಂದೆನೂ ತಿಂತಾ ಇದ್ದಾರೆ. ನಿಮಗೆ ಒಂದು ಲಿಟ್ರಲಿ ನಾನು ಕಣ್ಣಾರೆ ನೋಡಿದೊಂದು ಆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೆ ಹತ್ರನೇ ಇರ್ತಾನೆ, ಅವ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಂಗೆ ಬೇಜಾರಾಯಿತು, ಮಾಡೋಕ್ಕೆ ಹೋಗಿಲ್ಲ. ಒಬ್ಬ ಸಮೋಸ ಮಾರೋರು ಅಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಖಾಲಿ ಜಾಗ ಇದೆ, ಅಲ್ಲಿ ಸುಸ್ಸು ಮಾಡಿ ಬರ್ತಾನೆ. ಸುಸ್ಸು ಮಾಡಿ ಬಂದಿದ ತಕ್ಷಣ ಅದೇ ಕೈ ತೊಳಿಲ್ಲ ಯಾರೋ ಬಂದು ಸಮೋಸ ಕೇಳ್ತಾನೆ. ಸಮೋಸ ಕೇಳಿದ ತಕ್ಷಣ ಸಮೋಸ ಎತ್ಬಿಟ್ಟು ಅದೇ ಕೈಯಲ್ಲಿ ಸಮೋಸ ಎತ್ತಿ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಆನಿಯನ್ ಹಾಕಿ ಸ್ವಲ್ಪ ಮೊಸರೆಲ್ಲ ಹಾಕಿ ತಗೊಳ್ಳಿ ಸಾರ್ ಅಂತ ಕೊಡ್ತಾನೆ. ಅವನು ಅದನ್ನು ತಿನ್ಬಿಟ್ಟು ಹೋಗ್ತಾನೆ. ಬಟ್ ಕ್ಯಾನ್ ಯು ಸಿ ಎಲ್ಲಾದರೂ ಇಲ್ಲಿ ಹೈಜೀನ್ ಏನಾದರೂ ಇದೆಯಾ ಅಂದರೆ ಅದು ಮಾಡಿದ ಅವನ ಬಗ್ಗೆ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಂಗೆ ಅದಕ್ಕೆ ಸಂಬಂಧ ಇಲ್ದಿರೋ ವಿಷಯ. ಅವ್ರು ಯಾರು ತಿಂದ್ರು ಅವ್ನು ಯಾರು ತಿಂದ್ರು ನಂಗೆ ಅದಕ್ಕೆ ಸಂಬಂಧ ಇಲ್ದಿರ. ಬಟ್ ಇದೆಲ್ಲ ನಿಮ್ಗೆ ಗೊತ್ತಿಲ್ದಿರಂಗೆ ನಿಮ್ಮ ಕಣ್ಣಿಂದ ಈ ಥರ, ನಿಮ್ಮ ಬೆನ್ನಿಂದ ಈ ಥರ ತುಂಬ ಆಗ್ತದೆ. ಇದನ್ನೆಲ್ಲ ನಾವು ತಿಂತೀವಿ, ಕರೆಕ್ಟಾ? ನೀವು ತಿಂದಿರ್ತೀರ ಅನ್ನೋ ಹಂಗೆ ನಾನು ತಿಂದೇ ತಿಂದಿರ್ತೀನಿ. ತಿಂದಿಲ್ಲ ಅಂತ ಮಾತಾಡಬೇಡಿ, ತಿಂದಿರ್ತೀನಿ. ಇದೆಲ್ಲ ತಿನ್ನೋದ್ರಿಂದ ಬಾಡಿ ಎಷ್ಟು ಹಾಳಾಗುತ್ತೆ. ಆ ಬಾಡಿ ಹಾಳಾಗೋದ್ರ ಜೊತೆಗೆ ಬಾಡಿ ಒಳಗಡೆ ಬೇಡದಿರುವಂಥ ಫಾರಿನ್ ಬಾಡಿ ಬರುತ್ತೆ. ಫಾರಿನ್ ಬಾಡಿ ಬಂದರೆ ಬಾಡಿ ಹಾಳಾಗುತ್ತಪ್ಪ. ಅದೆಲ್ಲ ನಾವು ತಿಂತೀವಿ. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತು, ಎಷ್ಟೊಂದು ಜಂಕ್ ಫುಡ್ಸ್ ನಾವು ತಿಂತೀವಿ, ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಎಷ್ಟೊಂದು ಸಾಸಸ್ ತಿಂತೀವಿ ನಾವು. ಫಾರ್ ಎಕ್ಸಾಂಪಲ್ ಟೊಮೆಟೊ ಸಾಸ್ ಅಂತ ಹೆಸರು ಟೊಮೆಟೊ ಸಾಸ್ ಅಂತ ಕರಿತೀವಿ, ಟೊಮೆಟೊ ಸಾಸ್ ಅಲ್ಲ. ಆ್ಯಂಡ್ ಸೋಯಾ ಸಾಸ್ ಅಂತ ಹೆಸರಿಗೆ ಸೋಯಾ ಸಾಸ್ ಕರಿತೀವಿ, ಸೋಯಾ ಸಾಸ್ ಅಲ್ಲ. ವೆನಿಗರ್ ಅಂತ ಹೆಸರಿಗೆ ವೆನಿಗರ್ ಅಂತ ಕರಿತೀವಿ, ಅದು ಯಾವುದು ವೆನಿಗರ್ ಅಲ್ಲ. ಆ್ಯಂಡ್ ಇದು ಇಷ್ಟೇ ಅಲ್ದಿರ ಟೇಸ್ಟಿಂಗ್ ಪೌಡರ್ಸ್, ಅಜಿನೋಮೋಟೊ ಇವೆಲ್ಲ ಯೂಸ್ ಮಾಡ್ತಾರೆ ಎಲ್ಲ ಹೋಟೆಲ್ಸಲ್ಲೂ. ಇದೆಲ್ಲ ನಾವು ತಿಂತೀವಿ ತಾನೆ. ತಿನ್ನೋದ್ರಿಂದ ನಮಗೇನು ಆರೋಗ್ಯಕ್ಕೆ ಪರಿಣಾಮ ಆಗಲ್ವಾ? ಸೊ ನೀವು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲ ತಿನ್ನೋದ್ರಿಂದ ಬೇಜಾನ ಆರೋಗ್ಯಕ್ಕೆ ಪರಿಣಾಮ ಆಗುತ್ತೆ. ಬಟ್ ಆದರೂ ಕೂಡ ಅದನ್ನು ತಿನ್ನೋದು ಬಿಟ್ಟಿಲ್ಲ. ಅದರಿಂದ ಪ್ರಾಬ್ಲಮ್ ಆಗಲ್ವ? ಗೊತ್ತಿಲ್ಲ. ಅದೆಲ್ಲ ತಿಂತೀವಿ, ಅದರಿಂದ ಪ್ರಾಬ್ಲಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ತಿಂತೀವಿ. ಬಟ್ ಆದರೆ ಒಳ್ಳೆ ಊಟ ತಿನ್ನಿ ಅಂತಂದರೆ ಜನ ಇಲ್ಲ ಕಾಸ್ಟ್ಲಿ ಅಂತೀವಿ. ಬಟ್ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಒಂದು ಫ್ಯಾಮಿಲಿ ಒಂದು 4 ಜನ ಹೋಟೆಲ್ಗೆ ಹೋಗ್ತೀರ ಅಂದ್ಕೊಳ್ಳಿ. ಎಂಥ ಒಂದು ಲೀಸ್ಟ್ ಹೋಟೆಲ್ಗೆ ಹೋದ್ರೂ, ಒಂದು ರೇಂಜಿಗೆ ಇರುವಂಥ ಒಂದು ಲೀಸ್ಟ್ ಹೋಟೆಲ್ಗೆ ಹೋದ್ರೂ, 4 ಜನ ಹೋದರೆ, ಒಂದು ನಾನ್ ವೆಜ್ ಹೋಟೆಲ್ಗೆ ಹೋದರೆ ಒಂದು 3,000ರಿಂದ 4,000 ರೂಪಾಯಿ ಬಿಲ್ ಆಗುತ್ತೆ, ಸರಿನಾ? ಆ್ಯಂಡ್ ನೀವೇನೋ ಇನ್ನೂ ಒಂದು ಸ್ವಲ್ಪ ಕಡಿಮೆ ಹೋಟೆಲ್ಗೆ ಹೋದರೆ ಒಂದು 2,000 ಅಂತೂ ಬಿಲ್ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಹೈ ಕ್ಲಾಸ್ ಅವ್ರ ಹೋಟೆಲ್ಗೆ ಹೋದರೆ ಒಂದು 10,000ರಿಂದ 12,000 ರೂಪಾಯಿ ಆಗುತ್ತೆ. ಹಂಗೆ ನೀವು ಒಂದು ವಾರಕ್ಕೆ ಒಂದಷ್ಟು ದುಡ್ಡನ್ನ ಖರ್ಚು ಮಾಡಿದ್ರೆ, ಕ್ಯಾನ್ ಯು ಇಮ್ಯಾಜಿನ್ ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಬಂದ್ಬಿಡ್ತಾ ದುಡ್ಡಲ್ಲಿ. ಎಕ್ಸ್ಪೆನ್ಸಿವ್ ಅಂದ್ಕೊಳ್ತೀವಿ, ಎಕ್ಸ್ಪೆನ್ಸಿವ್ ಅಲ್ಲ. ಮತ್ತು ಪ್ರಾಬ್ಲಮ್ಸ್ ಬರುತ್ತೆಲ್ಲ, ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂದ್ಕೊಳ್ತೀವಿ, ಸೈಡ್ ಎಫೆಕ್ಟ್ಸ್ ಅಲ್ಲ. ಹಿಂಗೆಲ್ಲ ಬರುತ್ತೆ, ಹಿಂಗೆಲ್ಲ ಮಾಡುತ್ತೆ ಅಂತ ಅಂದ್ಕೊಂಡ್ರು ನಂಗೆ ಗೊತ್ತಿಲ್ಲ ಜನ ಯಾಕೆ ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ. ನೀವು ಯೋಚನೆ ಮಾಡಬೇಕಾಗಿರೋ ಮೇಯ್ನ್ ವಿಷಯಗಳು ತುಂಬಾ ಇದೆ, ನೀವು ತಿಳಿತಾರ. ಸೊ ನೋಡಿ, ಇದೆಲ್ಲ ಬೇಡದಿರುವಂತೆಲ್ಲ ಎಷ್ಟೊಂದು ತಿಂತೀವಿ, ಅದರಿಂದ ಪ್ರಾಬ್ಲಮ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಆದರೂ ತಿಂತಾನೆ ಇರ್ತೀವಿ. ಆದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಂಡ್ರೆ ಬೇಜಾನ್ ಕಷ್ಟ ಆಗುತ್ತೆ. ನೀವು ಎಷ್ಟೇ ಲಕ್ಷಾಂತರ ರೂಪಾಯಿ ದುಡ್ಡು ಎತ್ತಿಟ್ಟಿದ್ರು ಬಾಡಿ ಮೇಲೆ ಹಾಕಬೇಕಾಗುತ್ತೆ. ಇದೆಲ್ಲ ತಿನ್ಕೊಂಡು ಹಾಳು ಮಾಡ್ಕೊಂಡ್ರೆ ಬಾಡಿನ. ತುಂಬ ಜನ ಕೇಳ್ತಾರೆ, ಪ್ರಾಡಕ್ಟ್ಸ್ ತೊಗೊಂಡ್ರೆ ಪ್ರಾಬ್ಲಮ್ ಆಗಲ್ವ ಸರ್, ಇವಾಗ ಬೇರೆದೆಲ್ಲ ಹೇಳಿದ್ರಿ ಅಂತ. ನೋಡಿ, 5.5-6 ಇಯರ್ಸಿಂದ ಶೇಕ್ ಕುಡಿತಿದ್ದೀನಿ. 5.5-6 ಇಯರ್ಸಿಂದ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ದಿನಕ್ಕೆ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ನಂದು ಮಾತಾಡೋ ಸ್ಟೈಲಿಂದ ಹಿಡ್ದು, ನಾನು ನೋಡೋ ಸ್ಟೈಲಿಂದ ಹಿಡ್ದು ನನಗೆಲ್ಲನೂ ಚೇಂಜಸ್ ಆಗಿದೆಯಪ್ಪ. ಎಲ್ಲನೂ ಸೂಪರ್ ಅಮೇಝಿಂಗಾಗಿ ಚೇಂಜ್ ಆಗಿದ್ದೀನಿ. ಅದೆಲ್ಲದಕ್ಕೂ ಚೇಂಜಸ್ಗೆ ಕಾರಣನೇ ಶೇಕ್. ನಾನು ಓಪನ್ ಆಗಿ ಹೇಳ್ತೀನಿ, ಶೇಕ್. ಆ್ಯಂಡ್ ಅದ್ರ ಜೊತೆಗೆ ಬಾಡಿ ಅಲ್ಟಿಮೇಟ್ ಕಂಡೀಷನಲ್ಲಿದೆ, ತುಂಬ ಒಳ್ಳೆ ಕಂಡೀಷನಲ್ಲಿದೆ. ತುಂಬ ಜನ ಯಾಕೆ ಪ್ರಾಡಕ್ಟ್ಸ್ನ ಬಿಡ್ತಾರೆ ನನಗೆ ಅರ್ಥ ಆಗಿದೆ ಇಷ್ಟು. ಒಂದು ಬಂದು ಫ್ರೀಯಾಗಿ ತೊಗೊಳ್ಳೋರ್ಗೂ ಚೆನ್ನಾಗಿರುತ್ತೆ. ಎರಡನೇದು ಬಂದು ಫ್ರೀಯಾಗಿ ಬಿಟ್ಟು ಯಾವಾಗ ದುಡ್ಡು ಕೇಳೋಗ್ತಾರೋ ಆವಾಗ ಚೆನ್ನಾಗಿರಲ್ಲ. ಇದೆರಡೇ ಪ್ರಾಬ್ಲಮ್. ಅದು ಬಿಟ್ಟರೆ ಬೇರೆ ಯಾರಿಗೂ ಏನು ಇದರಿಂದ ಕಾಂಪ್ಲಿಕೇಶನ್ಸ್ ಏನಾಗಿಲ್ಲ. ಫ್ರೀಯಾಗಿರೋರ್ಗು ಸೂಪರ್ ಆಗಿರುತ್ತೆ. ದೇವರು ಸಾರ್ ನೀವು ಅಂಥವ್ರು ಸಾರ್ ಇಂಥವ್ರು ನೀವು ಅಂತ ಹೇಳ್ತೀರಾ ಫ್ರೀಯಾಗಿ ಕೊಡೋರ್ಗು. ಫ್ರೀಯಾಗಿ ಕೊಟ್ಟ ಮೇಲೆ ಯಾವಾಗ ಅದು ಕಾಸು ಅಂತ ಬರುತ್ತೋ ಅವಾಗ ಚೆನ್ನಾಗಿ ಇಷ್ಟ ಆಗಲ್ಲ. ಹಂಗೆ ಸೊ ಫ್ರೀಯಾಗಿರೋರ್ಗು ಪ್ರಾಡಕ್ಟ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವಾಗ ಅದು ಕಾಸು ಅಂತ ಬರುತ್ತೋ ಅವಾಗ ಯಾರಿಗೂ ಇಷ್ಟ ಆಗಲ್ಲ.
ಸೊ ನೀವು ನೋಡಿ ಫ್ರೀಯಾಗಿ ನೀವು ಅವ್ರು ಯಾರೋ ತೊಗೊಂಡು ಬಿಟ್ಟಿರೋ ನಂಗೆ ಗೊತ್ತಿಲ್ಲ, ನಿಮ್ಗೆ ಹೇಳ್ಬೋದೇನೋ. ಆ್ಯಂಡ್ ಎಷ್ಟೊಂದು ಜನ ಏನು ಗೊತ್ತಾ, ಈಗ ನನ್ನ ಹತ್ರ ಇನ್ನೊಂದು ಕಸ್ಟಮರ್ ಒಬ್ರು ಇದ್ರು, ಪ್ರಾಡಕ್ಟ್ಸ್ನ ಯೂಸ್ ಮಾಡ್ರು 1 ತಿಂಗಳವರೆಗೂ, ಏನು ಸೂಪರ್ ಆಗಿದೆ ಸರ್, ಹಂಗೆ ರೀ ಸರ್ ರಿಸಲ್ಟು ಸರ್, ಹಂಗೆ ಸರ್ ಹಿಂಗೆ ಸರ್. ನನ್ನ ಎಕ್ಸ್ಪೀರಿಯನ್ಸಸ್ ಇದು, ನಮ್ಗೆ ಗೊತ್ತಿರುತ್ತಲ್ಲ ಏನೇನು ಮಾಡ್ತಾರೆ ಅಂತ. ಇನ್ನೇನು ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗುವಂಥ ಟೈಮಲ್ಲಿ ನಂಗೆ ರಿಸಲ್ಟೇ ಬಂದಿಲ್ಲ, ನಂಗೆ ವರ್ಕೇ ಆಗಿಲ್ಲ ಅಂತ ಇದ್ದಾರೆ. ಇದೇನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ ನಾನು ತಲೆ ಕೆಡ್ಕೊಂಡೆ ನಿಜವಾಗ್ಲೂ. ಆಮೇಲೆ ಗೊತ್ತಾಯಿತು ಪ್ರಾಡಕ್ಟ್ಸ್ ಇದೆಯಾ ಮೇಡಮ್, ಪ್ರಾಡಕ್ಟ್ಸ್ ಖಾಲಿ ಆಗೋಗಿದೆ ಒಂದು ವಾರದಿಂದ, ಮತ್ತೆ ನಾನು ಎಲ್ಲಿ ಪ್ರಾಡಕ್ಟ್ಸ್ ತೊಗೊಳ್ಳಿ ಅಂತ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಪ್ರಾಡಕ್ಟ್ಸ್ ಮೇಲ್ಗಡೆ ಎಗ್ಗೂಬೇಕು ಕುಡಿಸ್ಬಿಟ್ರು. ಹಂಗೆ ತುಂಬ ಜನ ಹಿಂಗಿರ್ತಾರೆ ನೋಡಿ, ನಿಮ್ಮ ಹತ್ರ ಇಲ್ಲ ಅಂತಂದರೆ ನನ್ನ ಹತ್ರ ಇಲ್ಲ ಅಪ್ಪ ಅಂತ ಹೇಳ್ಬಿಡಿ, ಸಿಂಪಲ್. ನನ್ನ ಹತ್ರ ದುಡ್ಡಿಲ್ಲ ಅಪ್ಪ, ನಾನು ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಡಿ. ಅದನ್ನ ಬಿಟ್ಬಿಟ್ಟು ಇಲ್ದಿರೋದ್ರ ಬಗ್ಗೆ ಅಪಾದ ಎಲ್ಲ ಮಾಡಿ ಅದ್ರ ಮೇಲೆ ಒರ್ಸಕ್ಕೆ ಹೋಗ್ಬಾರ್ದು. ಸೊ ಸೈಡ್ ಎಫೆಕ್ಟ್ಸ್ ಆಗಂಗೆ ಇದ್ದಿದ್ರೆ ನಮಗೆಲ್ಲ ಆಗಬೇಕಾಯ್ತು ಫಸ್ಟ್. ನಮಗೆಲ್ಲ ಆಗಿಲ್ಲ ಅಂತಂದರೆ ಯಾರಿಗೂ ಆಗಲ್ಲ. ಆ್ಯಂಡ್ ನೋಡಿ, ಆ್ಯಸ್ ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ, ನಂಗೆ ಗೊತ್ತು ಯಾರೋ ಇನ್ನೊಬ್ರು ಆರೋಗ್ಯ ಜೊತೆ ಚೆಲ್ಲಾಟ ಆಡೋದು ಸರಿ ಇಲ್ಲ, ಅದರಿಂದ ಬರೋವಂಥ ಹಣ ನಂಗೆ ಬೇಡ. ಆ್ಯಂಡ್ ನಾವು ಅದಕ್ಕಂತಲೇ ಇದ್ದುಬಿಟ್ಟಿದ್ರೆ, ಅಂದರೆ ಯಾರಿಗೂ ಒಂದು ಆರೋಗ್ಯನ ಚೆಲ್ಲಾಟ ಮಾಡಿಸ್ಕೊಂಡು ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದರೆ, ಇವಾಗೆಲ್ಲ ನಮ್ಮ ಎಲ್ಲರ ಹತ್ರ ಲ್ಯಾಂಬೋರ್ಗಿನಿ ಇರೋದು. ನಮ್ಮ ಹತ್ರ ಲ್ಯಾಂಬೋರ್ಗಿನಿ ಅಲ್ಲ, ಏನೋ ಅಂತ ತೊಗೊಳ್ಬೋದು, ತೊಗೊಳ್ದಿಲ್ಲದ್ರೇಕೇನಿಲ್ಲ, ಪರಮಾತ್ಮ ಚೆನ್ನಾಗಿ ಇಟ್ಟಿದ್ದಾನೆ. ಬಟ್ ಹಂಗೆಲ್ಲ ಯಾರೂ ಮಾಡಿಲ್ವಲ್ಲಪ್ಪ, ಎಲ್ಲರೂ ಚೆನ್ನಾಗಿ ಅವ್ರಿಗೆ ಎಷ್ಟೇ ಸಣ್ಣ ಪುಟ್ಟ ಹಣಕಾಸು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅದೇ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ತುಂಬ ಜನ ಹೇಳ್ತಾರೆ, ಇವಾಗ ನಾನು ಕೇಳ್ತಾ ಹೋಗ್ತಾ ಇರ್ತೀನಿ, ಎಷ್ಟೊಂದು ಜನ ಹೇಳ್ತಾರೆ ಇದರೊಳಗಡೆ ಏನಿದೆ, ಇದರೊಳಗಡೆ ಸ್ಟೆರಾಯ್ಡ್ಸ್ ಇದೆ ಅಂತಾರೆ. ಸೊ ನೋಡಿ, ಸ್ಟೆರಾಯ್ಡ್ಸ್ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸ್ಟೆರಾಯ್ಡ್ಸ್ ಬಂದು ಒಂದು ಮಾದಕ ವಸ್ತು, ಅಂದರೆ ವಿ ಕಾಲ್ ಇಟ್ ಎಸ್ ಎ ಡ್ರಗ್. ಅದು ಎಲ್ಲ ಕಡೆ ಸಿಗಲ್ಲ, ಇನ್ ಕೇಸ್ ಸಿಕ್ಕಿದ್ರು ಕೂಡ ಅದು ಗೌರ್ಮೆಂಟೇ ಬ್ಯಾನ್ ಮಾಡಿಬಿಡುತ್ತೆ. ಸೊ ಸ್ಟೆರಾಯ್ಡ್ಸ್ ಇದೆ ಅಂತ ಹೇಳ್ತಾರೆ. ಇದರೊಳಗಡೆ ಸ್ಟೆರಾಯ್ಡ್ಸ್ ಇದೆ, ನೀವು ಊದ್ಕೊಬಿಡ್ತೀರಿ ಹಿಂಗೆ ಕುಡಿತಾ. ನೋಡಿ, ಇವಾಗ ನಾನು ಡೈಲಿ ಅಂದರೆ ವಿಡಿಯೋ ಯಾವಾಗ ಮಾಡ್ತೀನೋ ಅವಾಗೆಲ್ಲ ಅಫ್ರೆಶ್ನ ಕುಡಿತೀನಿ, ಶೇಕ್ನ ಕುಡಿತೀನಿ, ನಾನೇ ಊದ್ಕೊಂಡಿದ್ರೆ ಬಾಡಿನ ಫಿಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆಗಿದೆ ನನ್ನ ಬಾಡಿ. ಹಂಗೆ ಇದರೊಳಗಡೆ ಯಾವುದೇ ರೀತಿಯಾದಂಥ ಸ್ಟೆರಾಯ್ಡ್ಸ್ ಇಲ್ಲ, ನಾವು ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ನಿಮಗೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಇದರೊಳಗಡೆ ಇದೊಂಥರ ಡ್ರಗ್ಸ್ ಥರ ಅಂತ. ನೋಡಿ, ಡ್ರಗ್ಸ್ಗೂ ಇದಕ್ಕೂ ಹೋಲಿಕೆ ಮಾಡ್ಬಿಡ್ತಾರಲ್ಲ, ಭಾಳ ಬೇಜಾರಾಗುತ್ತೆ. ನೋಡಿ, ಡ್ರಗ್ಸ್ ಅಂದರೆ ಏನಪ್ಪ ಅಂದರೆ, ನಿಮ್ಗೆ ಅದನ್ನು ತೊಗೊಂಡಿಲ್ಲ ಅಂತಂದರೆ ನಿದ್ದೆ ಬರೋಲ್ಲ, ಒಂಥರ ಹುಚ್ಚಂಗೆ ಆಡ್ತಾ ಇರ್ತೀರ, ಹಂಗೆಲ್ಲ ಆಡ್ತೀರಾ ನೀವು? ಯೋಚನೆ ಮಾಡಿ. ಎಷ್ಟೊಂದು ಜನ ನಮ್ಮ ಕಮೆಂಟ್ ಬೇಕಾದ್ರೆ ಮಾಡ್ಬೋದು, ಯಾರಾದರೂ ನೀವು ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ, ನೀವು ಒಂದು 2-3 ದಿನ ತೊಗೊಂಡಿರಲ್ಲ, ಎಲ್ಲೋ ಫಂಕ್ಷನ್ಗೆ ಹೋಗಿರ್ತೀರ, ಮದುವೆ ಇರುತ್ತೆ, ಏನೋ ಒಂದು ಒಳ್ಳೆಯ ಶುಭ ಕಾರ್ಯಕ್ಕೋ ಯಾವುದೋ ಒಂದು ಕಾರ್ಯಕ್ಕೆ ಹೋದಾಗ ನೀವು ತೊಗೊಳಕ್ಕಾಗಿರಲ್ಲ, ಆವಾಗ ನೀವೇನೋ ಹಂಗೆ ಆಡ್ತೀರಾ? ಆಡೋಕ್ಕೆ ಚಾನ್ಸ್ ಇರಲ್ಲ ಬಾಸ್. ಸುಮ್ಮನೆ ಜನಕ್ಕೆ ಹೆಂಗಿದೆ ಅಂದರೆ, ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಹೂವು ಮಾತುಗಳನ್ನ ಉಂಟು ಮಾಡ್ಕೊಂಡು ಅವರೇ ಮಾತಾಡ್ತಾರೆ. ಹಂಗೆಲ್ಲ ಏನಾಗಲ್ಲ. ಮತ್ತು ತುಂಬ ಜನ ನೋಡಿ, ಈಗ ನಂಗೆ ಗೊತ್ತಿಲ್ಲ, ಈ ಫಿಟ್ನೆಸ್ ಫ್ರೀಕ್ ಅಂತೆಲ್ಲ ಕರೀತಾರೆ, ಜಿಮ್ಗೆ ಹೋಗೋರು, ನಂಗೆ ಗೊತ್ತಿಲ್ಲ. ನೋಡಿ ಬಾಸ್, ನಿಮ್ಗೆ ಇಷ್ಟ ಇತ್ತಂದರೆ ತೊಗೊಳ್ಳಿ, ಇಷ್ಟ ಇಲ್ಲಾಂದರೆ ಬಿಟ್ಟಾಕು. ನಾನು ಅದೇ ಹೇಳ್ತೀನಿ ನೋಡಿ, ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಟಾಕಿ. ಅದನ್ನು ಬಿಟ್ಬಿಟ್ಟು ಮಾತೆತ್ತಿದ್ರೆ ಇದನ್ನು ತೊಗೋಬೇಡಿ, ಇದನ್ನು ತೊಗೋಬೇಡಿ ಅಂತ ಅವ್ರು ಯಾಕೆ ಗೊತ್ತೇಳೋದು? ಅವ್ರದ್ದು ಮಾರ್ಕೆಟಿಂಗ್ ಕಡಿಮೆ ಆಗ್ಬಿಡುತ್ತೆ ಅಂದ್ಬಿಟ್ಟು. ಈಗ ನಾನು ಒಂದು ಎರಡು ಜಿಮ್ಗೆ ಹೋಗ್ತೀನಿ. ಮುಂಚೆ ಇಲ್ಲಿ ಹೋಗ್ತಿದ್ದೆ, ನಮ್ಮ ಮನೆ ಹತ್ರನೇ ಫಿಟ್ನೆಸ್, ಅಲ್ಲಿ ಅದು ಜಿಮ್ ಕ್ಲೋಸ್ ಮಾಡ್ಬಿಟ್ಟು ಅದು ಬಿಟ್ಟರೆ ಇವಾಗ ಇನ್ನೊಂದು ಇಲ್ಲಿ ಹೋಗ್ತಿದ್ದೀನಿ. ಆ ಟ್ರೈನರ್ಗೆಲ್ಲ ಗೊತ್ತು ನಾನು ಯೂಸ್ ಮಾಡೋದು. ಆ ಟ್ರೈನರ್ ಎಷ್ಟೊಂದು ಜನಕ್ಕೆ ಯೂಸ್ ಮಾಡಿಸೋದು ಹೇಳ್ಕೊಡ್ತಾನೆ. ತುಂಬ ಜನ ಅಪ್ರಯೋಜಕರು ಅಂತ ನಾನು ಹೇಳ್ಬೋದು. ಬೇಕಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆ ಹಿಂಗೆ ಹೇಳ್ತೀನಿ ಅಂತಂದರೆ, ನಿಮ್ಮದು ಏನೋ ಒಂದು ಬೆಳೆ ಬಯಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಕಡಿಮೆ ಮಾಡಿ ನೀವು ಮೇಲಿತ್ತು ಮಾಡೋ ಕೆಲಸ ಹೋಗಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ, ನಾವು ಯಾರನ್ನೊಬ್ಬನು ತುಳಿತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಯಾವಾಗಲೂ ಅವ್ನು ತುಳಿಸ್ಕೊಂಡಿರೋ ಅವ್ನು ಸುಮ್ಮನೆ ಇರಲ್ಲ ಅಂತೇಳಿ. ನಾವು ಅವ್ನು ತುಳಿದ್ಬಿಟ್ಟು ಅವನ ಮೇಲೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟ. ನಿಮ್ಮದು ಏನಿದೋ ನಿಮ್ಮದು ಫೌಂಡೇಶನ್ ನೀವು ಹಾಕ್ಕೊಳ್ಳಿ. ಬೇರೊಂದು ಸಮಾಧಿ ಮೇಲ್ಗಡೆ ಇಲ್ಲಾಂದರೆ ಬೇರೆಯವ್ರನ್ನ ತುಳಿದ್ಬಿಟ್ಟು ಯಾಕೆ ಅವ್ನ ಮೇಲೆ ಹೋಗ್ತೀರಾ? ನಂಗೆ ಅರ್ಥ ಆಗಲ್ಲ. ಇವಾಗ ಯಾರು ನಾನು ಇದುವರೆಗೂ ಇಷ್ಟು ವೀಡಿಯೋಸ್ ಮಾಡಿದ್ದೀನಿ, ಯಾವ್ದಾರು ಒಂದರಲ್ಲಾದರೂ ಯಾವುದೋ ಅಗೇನ್ಸ್ಟ್ ಮಾತಾಡಿದ್ದೀನ? ಇಲ್ಲ ನೀವು ಜಿಮ್ಗೆ ಹೋಗ್ಬೇಡಿ, ಇಲ್ಲ ನೀವು ಅವ್ರ ಹತ್ರ ಹೋಗ್ಬೇಡಿ, ಇಲ್ಲ ನೀವು ಡಾಕ್ಟರ್ಸ್ ಹತ್ರ ಹೋಗ್ಬೇಡಿ, ನಾನು ಯಾವತ್ತೂ ಯಾರು ಅಗೇನ್ಸ್ಟು ಮಾತಾಡೇ ಇಲ್ಲ. ಆ್ಯಂಡ್ ಅದೇ ರೀತಿಯೇ ಆ್ಯಸ್ ಬೀಯಿಂಗ್ ಹರ್ಬಲೈಫ್ ವೆಲ್ನೆಸ್ ಕೋಚ್, ನಾವು ಯಾವತ್ತೂ ಯಾವುದೋ ಇನ್ನೊಂದು ಪ್ರೊಫೆಷನ್ ಬಗ್ಗೆ ಕೀಳಾಗರಿಸಿ ಮಾತಾಡಲ್ಲ. ನಂಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ಬಟ್ ನಾನು ಯಾವತ್ತೂ ಮಾತಾಡ್ಬಿಟ್ಟು ನಾನೇ ದೊಡ್ಡವನು, ನಾನೇ ಅದಂತ ಯಾವತ್ತೂ ಹೇಳಕ್ಕೆ ಹೋಗಿಲ್ಲ. ಬಿಕಾಸ್ ಯಾಕಂತಂದರೆ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್. ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು. ಎಲ್ಲರಿಗೂ ಅವ್ರೇ ಆಡ್ದಂಥ ಒಂದು ಐಡೆಂಟಿಟಿ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಷ್ಟ ಇಲ್ಲ ನೋ ಪ್ರಾಬ್ಲಮ್. ಇಷ್ಟ ಆಗಿಲ್ಲ ಅಂದರೆ ನೀವು ಒಬ್ಬರನ್ನೇ ನಂಬ್ಕೊಂಡು ನಾವು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಕರೆಕ್ಟ್ ಅಲ್ವಾ? ಹಂಗೆ ತುಂಬ ಜನ ನಾವು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಅಷ್ಟೊಂದು ಜನ ಜಿಮ್ ಮಾಡೋರು ಆ್ಯಂಡ್ ಎಷ್ಟೊಂದು ಜನ ಫಿಟ್ನೆಸ್ ಎಂಥೂಸಿಯಾಸ್ಟಿಕ್ ಮತ್ತು ಎಷ್ಟೊಂದು ಜನ ಫಿಟ್ನೆಸ್ ಫ್ರೀಕ್ಗಳೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ. ನಾನು ಹಂಗೆ, ನೀವು ಹಿಂಗೆ ಇದು ತೊಗೊಳ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಕಿಡ್ನಿ ಹೋಗ್ಬಿಡುತ್ತೆ. ನೋಡಿ, ಕಿಡ್ನಿ ಹೋಗ್ಬೇಕಾದ್ರೆ ಫಸ್ಟೇ ಅರ್ಥ ಮಾಡ್ಕೊಳ್ಬೇಕು. ಕಿಡ್ನಿ ಹೋಗ್ಬೇಕಾದ್ರೆ ನಿಮ್ಮ ಒಳಗಡೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಬೇಕು, ಆವಾಗಲೇ ಕಿಡ್ನಿ ಹೋಗೋದು. ಹೆಂಗೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ?
ಪ್ರೋಟೀನಲ್ಲಿ ತುಂಬ ಥರ ಪ್ರೋಟೀನ್ಸ್ ಬರುತ್ತಪ್ಪ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಯಾವಾಗಲೂ ಹೇಳ್ತಾರೆ ನೋಡಿ, ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಅಂತ. ನಾವು ಹೇಳ್ತೀವಿ ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಅಂತ. ಯಾಕೆ ಅಂದರೆ ರೆಡ್ ಮೀಟಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನ್ನ ನಿಮ್ಮ ಬಾಡಿ ಕೊಟ್ಟ ಮೇಲೆ ಆ ಪ್ರೋಟೀನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಿಮ್ಗೆ ಇರಬೇಕು. ಅಷ್ಟು ವರ್ಕ್ ನೀವು ಮಾಡಬೇಕು. ನೀವು ಅಷ್ಟು ವರ್ಕ್ ಮಾಡಿದಿರ ಈ ಪ್ರೋಟೀನ್ ಹಂಗೆ ಬಿಟ್ಟರೆ ಬಾಡಿ ಒಳಗಡೆ ಹೋಗ್ಬಿಟ್ಟು ಕಿಡ್ನಿ ಒಳಗಡೆ ಪರಿಣಾಮ ಬೀಳುತ್ತೆ. ಅಷ್ಟೊಂದು ಹೈಯೆಸ್ಟ್ ಅಮೌಂಟ್ ಆಫ್ ಕ್ರಿಯೇಟಿನ್ ಏನು ಮಾಡುತ್ತೆ ಅಂತಂದರೆ ಕಿಡ್ನಿಗೆ ಡೈರೆಕ್ಟಾಗಿ ಡ್ಯಾಮೇಜ್ ಮಾಡುತ್ತೆ. ಅವಾಗ ನಿಮಗೆ ಕಿಡ್ನಿ ಹಾಳಾಗುತ್ತೆ. ಆವಾಗ ಹಾಳಾಗುವಂಥ ಪ್ರೊಸೀಜರ್ನೇ ವಿ ಕಾಲ್ ಇಟ್ ಎಸ್ ಕಿಡ್ನಿ ಹಾಳಾಗುತ್ತೆ. ಆ್ಯಂಡ್ ಕಿಡ್ನಿ ಹಾಳಾದ್ಮೇಲೆ ಡಯಾಲಿಸಿಸ್ ಮಾಡಿಸ್ಕೋಬೇಕು. ಅದು ಆಗೋದು ಯಾವಾಗ ಹೈಯೆಸ್ಟ್ ಅಮೌಂಟ್ ಆಫ್ ರೆಡ್ ಮೀಟ್ ತೊಗೊಂಡಾಗ, ಇಲ್ಲ ಅಂತಂದರೆ ಹೈ ಅಮೌಂಟ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆದಾಗ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಯಾವುದೋ ಒಂದು ಪ್ರಾಡಕ್ಟ್ಸ್ ಮೇಲ್ಗಡೆ ಗೂಬೇಕು ಅನ್ಸೋದು ಎಷ್ಟು ಮಟ್ಟಕ್ಕೆ ಸರಿನಾ ತಪ್ಪ ನೋಡಿ. ಆ್ಯಂಡ್ ಎಷ್ಟೊಂದು ಜನ ಇವಾಗ ನಾನು ಇವತ್ತಿದ್ದು ಹೇಳ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಅದು ಕೂಡ ಹೇಳ್ತೀನಿ. ಎಷ್ಟೊಂದು ಜನ ಜಿಮ್ ವರ್ಕೌಟ್ ಮಾಡ್ಬೇಕಾದ್ರೆ ತೀರೋಗಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಿರೋದು ಎಕ್ವಿಪ್ಮೆಂಟ್ಸ್ ಎತ್ತಕ್ಕೆ ಹೋಗಿ ಅವ್ರದ್ದು ಬ್ರೆತ್ ಕಂಟ್ರೋಲ್ ಮಾಡೋಕ್ಕೆ ಬಂದಿರಲ್ಲ, ಆ್ಯಂಡ್ ಅಷ್ಟೊಂದು ವೆಯ್ಟ್ಸ್ ಹೊಡಿಯೋಕ್ಕೆ ಬಂದಿರಲ್ಲ. ಹಂಗೆಲ್ಲ ಮಾಡ್ಬೇಕಾದ್ರೆ ಆದರೂ ಕೂಡ ನಾವು ಅದ್ರ ಬಗ್ಗೆ ಒಂದಿನಾನು ಮಾತಾಡ್ಬಿಟ್ಟು ನಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನಾವು ಯಾವತ್ತೂ ನೋಡಿಲ್ಲ. ಯಾಕೆ ಅಂತಂದರೆ ಅಂತ ಅವ್ರ ಇಷ್ಟ, ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು ಪಾಪ. ಅವ್ರು ಮಾಡಿ ಎಲ್ಲರೂ ಹಂಗೆ ಆಗಲ್ಲ. ನಾನು ಈಗಲೂ ಹೇಳ್ತೇನೆ ನೋಡಿ, ಅವ್ರಿಗೇನೋ ಸಪೋರ್ಟ್ ಮಾಡಿ ಎಲ್ಲರಿಗೂ ಹಂಗೆ ಆಗಲ್ಲ. ಯಾರಿಗೆ ಅದು ಮಾಡೋ ಅಂತ ಮೆಥಡ್ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಅಪ್ಪ, ನನಗೆ ಒಂದು 60 kg ವೆಯ್ಟ್ ಎತ್ತು ಅಭ್ಯಾಸ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಂಗೆ 60 kg ವೆಯ್ಟ್ ಎತ್ಬೇಕಾದ್ರೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ನಾಳೆ ನಾನು 100 kg ವೆಯ್ಟ್ ಎತ್ತಕ್ಕೆ ಹೋಗ್ತೀನಿ ಅನ್ಕೊಳ್ಳಿ, ನಂಗೆ ಅವಾಗ ಬ್ರೀತಿಂಗ್ ಕಂಟ್ರೋಲ್ಸ್ ಗೊತ್ತಿರಬೇಕು, ಬ್ರೀತಿಂಗ್ ಟೆಕ್ನಿಕ್ಸ್ ಗೊತ್ತಿರಬೇಕು, ನನಗೆ ಕೋಚ್ ಇರಬೇಕು ಹಿಂದೆಗಡೆ. ನನಗೆ ಏನು ಇಲ್ದಿರ ನಂಗಿಲ್ಲ ನಾನು 60 kg ಮಾಡಿದ್ದೀನಿ, ಇವತ್ತು 100 kg ಎತ್ಬಿಟ್ಟು ಹಿಂಗೆ ತೋರಿಸ್ಬಿಡ್ತೀನಪ್ಪ ಅಂತಂದರೆ ಅದು ಹಂಗೆ ಆಗಲ್ಲ. ಅದು ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೇನು ಬೇಕು, ಫಸ್ಟು ಟೆಕ್ನಿಕ್ಸ್ ಗೊತ್ತಿರಬೇಕು ನಿಮಗೆ. ಎತ್ತಬೇಕಾದ್ರೆ ಅದೊಂದು ನಿಮ್ಮದೇ ಆದಂಥ ಒಂದು ನ್ಯಾಕ್ ಇರಬೇಕು. ಅವಾಗ ಎತ್ತಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಸುಮ್ಮನೆ ಎತ್ಬಿಟ್ಟು ನಾನು ತೋರಿಸ್ಬಿಡ್ತೀನಿ, ನಾನು ಮಾಡಿಬಿಡ್ತೀನಿ, ಇವತ್ತೇ ಒಂದೇ ದಿನ ನಾನು ಬಾಡಿ ಬಿಲ್ಡ್ ಮಾಡಿಬಿಡ್ತೀನಿ ಅಂದರೆ ಅದು ತಪ್ಪು. ಅದೇ ರೀತಿಯೇ ನೀವು ಅರ್ಥ ಮಾಡಿಸ್ಬೇಕು ಯಾರಿಗೆ ನಾನು ಇದನ್ನು ಯಾರಿಗೆ ಹೇಳ್ತಾ ಇರೋದು ಅಂತಂದರೆ, ಅರ್ಥ ಆಗ್ತಾ ಇರೋರಿಗೆ ಅರ್ಥ ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡಿಸಿ, ಇದು ತಗೊಳ್ಳೋದ್ರಿಂದ ನೋಡಿ ಅಪ್ಪ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ. ಕ್ಯಾಲೋರೀಸ್ನ ಕಡಿಮೆ ಆದಾಗ ಆಟೋಮೆಟಿಕ್ಲಿ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ನೀವೇನೇ ಒಂದು ವರ್ಕೌಟ್ ಮಾಡ್ಬೋದಪ್ಪ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೋಡಿ, ನೀವೇನೇ ಒಂದು ವರ್ಕೌಟ್ ಮಾಡ್ಬೋದು. ಜಸ್ಟ್ ವರ್ಕೌಟ್ ಇಸ್ 20%. ಇನ್ನು 80% ಬಂದು ನೀವು ಏನು ಊಟ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಇದು ನೀವು ಹೇಳ್ಬಿಡಿ ಇಲ್ಲ ಅಂತ ನೋಡೋಣ. ನೀವೇನು ಊಟ ಮಾಡಿರ್ತೀರೋ ಅದ್ರ ಮೇಲೆ ಫೈನಲಿ ಡಿಪೆಂಡ್ ನಿಮ್ಮ ಬಾಡಿ ಬಿಲ್ಡ್ ಆಗೋದ್ರ ಮೇಲೆ. ನಾನು ಜಿಮ್ಗೆ ಹೋಗ್ತೀನಿ, ನಾನು ಯಾವುದೇ ಕಾರಣಕ್ಕೂ ಯಾವ ಪ್ರೊಫೆಷನ್ಗೂ ಡಿಸ್ರೆಸ್ಪೆಕ್ಟ್ಫುಲ್ ಮಾಡಿ ಮಾತಾಡಲ್ಲ. ನಾನು ಜಿಮ್ಗೆ ಹೋಗ್ತೀನಿ, ನಾನು ವರ್ಕೌಟ್ ಮಾಡ್ತೀನಿ, ನಾನು ಒಳ್ಳೆ ಬಾಡಿ ಫಿಸಿಕ್ನ ಮೇಂಟೈನ್ ಮಾಡ್ತಿದ್ದೀನಿ. ಇದೆಲ್ಲ ಮಾಡ್ತಾ ಇದ್ದಾಗ ನನಗೆ ಜಿಮ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದೇ ಥರನೇ ಊಟ ತುಂಬ ಇಂಪಾರ್ಟೆಂಟ್. ಊಟ ನಾನು ಏನು ಕೊಡ್ತೀನೋ ಬಾಡಿಗೆ, ಅವಾಗ ಬಾಡಿ ಅಷ್ಟು ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ನಾನು ಜಿಮ್ಗೆಲ್ಲ ಹೋಗಿ ಬಂದ್ಬಿಟ್ಟು ಚೆನ್ನಾಗಿ 2 ಲೋಟ ಕಾಫಿ ಕುಡಿದ್ಬಿಟ್ಟು 2 ಲೋಟ ಏನಂತಾರೆ, ಎಷ್ಟೊಂದು ಜನ ಜಿಮ್ಗೆ ಹೋಗಾದ್ಮೇಲೆ ಎಣ್ಣೆ ಹೊಡೆದು ಬರ್ತಾರೆ. ಎಷ್ಟೊಂದು ಜನ ಚೆನ್ನಾಗಿ ಬಂದು ಜಿಮ್ಗೆ ಹೋಗಾದ್ಮೇಲೆ 2 ಬಾಟ್ಲ್ ಬಿಯರ್ ಕುಡಿದ್ಬಿಟ್ರೆ ಏನು ಬರುತ್ತೆ? ಏನೂ ಬರಲ್ಲ. ಬಾಡಿ ವೇಸ್ಟ್, ಅಟ್ರ್ ವೇಸ್ಟು. ನೀವು ಅಲ್ಲೇನೇನು ಮಾಡಿರ್ತೀರೋ ಎಲ್ಲ ವೇಸ್ಟು. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ನನ್ನ ಜೊತೆ ಜಿಮ್ ಬರ್ತಾರೆ. ಅಂದರೆ ಜಿಮ್ಗೆ ಹೋಗೋಕೆ ಮುಂಚೆ ಒಂದು 2 ಸಿಗರೇಟ್ ಹೊಡೆದ್ಬಿಟ್ಟು ಹೋಗ್ತಾರೆ, ಅಂದರೆ ಬಾಡಿ ಚೆನ್ನಾಗಿ ಬರುತ್ತೆ ಅಂತ. ಅದೆಲ್ಲ ಮಿತ್ತು, ಅದರಿಂದ ಏನೂ ಬರಲ್ಲ. ನೀವು ಯಾವಾಗ ಸ್ಮೋಕ್ ಮಾಡಿ ಹೋಗ್ತಿರೋ ಜಿಮ್ ಒಳಗಡೆ, ಆಟೋಮೆಟಿಕಲಿ ನೀವು ಯಾವಾಗ ಸ್ಮೋಕ್ ಮಾಡಿ ಹೋಗಿರ್ತೀರೋ ಬಾಡಿ ಒಳಗಡೆ ಟೊಬ್ಯಾಕೊ ಲೆವೆಲ್ಸ್, ಅಂದರೆ ನಿಕೋಟಿನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಆವಾಗ ಏನು ಮಾಡ್ತೀರೋ ನಿಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ನೀವು ಬ್ರೀತ್ ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಮಾಡಿ ಮಿಸ್ಟೇಕ್ ಮಾಡ್ಕೊಳ್ತೀವಿ. ಇದೆಲ್ಲ ನಾವೇ ಹೇಳ್ತೀವಿ ಎಲ್ಲ ಮಾಡಬೇಡಿ ಅಂತ, ಬಟ್ ಅದು ನೀವು ಯೋಚನೆ ಮಾಡಿ ಮಾತಾಡಬೇಕು. ಇದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ. ಪ್ರಾಬ್ಲಮ್ಸ್ ಆಗಂಗಿದ್ರೆ ನಾವು ಇಂಥ ಕೆಲಸನೇ ಮಾಡಲ್ಲ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಇದು ತುಂಬ ಕಾಸ್ಟ್ಲಿ ಅಂತ. ನೋಡಿ ಬಾಸ್, ಕಾಸ್ಟ್ಲಿ ಯಾವುದಿಲ್ಲ, ನಾನು ಬೇಜಾರು ಮಾಡ್ಕೋಬೇಡಿ. ಒಂದು ಹೇಳ್ತೀನಿ ನೋಡಿ, ಒಂದು ತಿಂಗಳಿಗೆ ಒಬ್ಬ ಪರ್ಸ್ನಲ್ ಟ್ರೈನರ್ದು ಕಾಸ್ಟ್ ಬಂದ್ಬಿಟ್ಟು, ಎಂಥ ಲೀಸ್ಟ್ ಜಿಮ್ಗೆ ಹೋಗ್ತೀರಾ ಅಂತಂದ್ರೆ ಒಂದು ತಿಂಗಳಿಗೆ ಒಂದು ಪರ್ಸ್ನಲ್ ಟ್ರೈನರ್ಗೆ ಕಾಸ್ಟ್ ಬಂದ್ಬಿಟ್ಟು 8,000 ಇಂದ 10,000 ರೂಪಾಯಿ. 8,000, 7,000 ಇಂದ 10,000, 7, 8, 9, 10,000 ರೂಪಾಯಿ ಬರೀ ಪರ್ಸ್ನಲ್ ಟ್ರೈನರ್ಗೆ. ಅವ್ರು ಏನು ಹೇಳ್ಕೊಡಲ್ಲ. ನಿಮ್ಮ ಹತ್ರ ಜಿಮ್ಗೆ ಬಂದರೆ ಹೆಂಗೆ ವರ್ಕೌಟ್ ಮಾಡಬೇಕು ಅಂತ ಹೇಳ್ಕೊಡೋಕೆ ಅಷ್ಟಿದೆ. ಬಟ್ ಅದಲ್ಲಿ ಅಷ್ಟು ಆಗಲ್ವಲ್ರಿ ಪ್ರಾಡಕ್ಟ್ಸ್ಗೆ. ಒಂದು ತಿಂಗಳಿಗೆಲ್ಲ ಪ್ರಾಡಕ್ಟ್ ಬರುತ್ತಲ್ರಿ. ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಬಂದ್ಬಿಡುತ್ತೆ. ಅವ್ರು ನಿಮಗೆ ಪರ್ಸ್ನಲ್ ಆಗಿ ಟ್ಯೂಟರ್ ಮಾಡ್ತಾರೆ, ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ. ಮತ್ತು ಯಾವ್ದು ಕಾಸ್ಟ್ಲಿ? ನಿಮ್ಮದು ಮೈಂಡ್ ಸೆಟ್ ಕಾಸ್ಟ್ಲಿ. ನೀವು ಅಂದ್ಕೊಂಡಿರೋಂಥ ಮಾತುಗಳು ಕಾಸ್ಟ್ಲಿ. ಯಾವುದು ಕಾಸ್ಟ್ಲಿ ಇಲ್ಲ, ಎಲ್ಲನೂ ಈಸಿನೇ. ಆ್ಯಂಡ್ ತುಂಬ ಜನ ಅಂತ ಹೇಳ್ತಾರೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಲೈಕ್ ಕಿಡ್ನಿ ಹಂಗಾಗುತ್ತೆ. ನೋಡಿ ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಕಿಡ್ನಿಯಲ್ಲಿ ಹಾಳಾಗಂಗಿದ್ರೆ ಇಂಥ ಪ್ರಾಡಕ್ಟ್ಸ್ನ ಕೊಡಲ್ಲ. ಮತ್ತು ಇದೆಲ್ಲ ಯೂಸ್ ಮಾಡ್ತಾ ಲಾಂಗ್ ರನ್ನಲ್ಲಿ ಮೂಳೆಗಳೆಲ್ಲ ಪುಡಿ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಳ್ಬೇಕಾಗಿರೋರು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೂಳೆಗಳೆಲ್ಲ ಪುಡಿ ಆಗಬೇಕಾದ್ರೆ ಕ್ಯಾಲ್ಶಿಯಂ ಕೊಡಬೇಕು. ಕ್ಯಾಲ್ಶಿಯಂ ಮೆಗ್ನೀಷಿಯಂ ಬಾಡಿಗೆ ಕೊಟ್ಟಿಲ್ಲ ಅಂದರೆ ಮೂಳೆಗಳಲ್ಲಿ ಇರುವಂಥ ಟೆಂಡೆನ್ಸಿ ಹೊಟ್ಟೋಗುತ್ತೆ. ನೀವು ಇದರಲ್ಲಿ ಆಲ್ರೆಡಿ ನಾವು ಕೊಡೋಂಥ ಶೇಕಲ್ಲಿ ಆಲ್ರೆಡಿ ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಂ ಇದೆಯಲ್ಲ ಬಾಸ್. ಕ್ಯಾಲ್ಶಿಯಂ ಮೆಗ್ನೀಷಿಯಂ ಕೊಟ್ಟಾಗ ಹೆಂಗೆ ಬೋನಲ್ಲಿ ಟೆಂಡೆನ್ಸಿ ಕಡಿಮೆ ಆಗಿಬಿಡುತ್ತೆ. ಅಷ್ಟೂ ಅರ್ಥ ಮಾಡ್ಕೊಳ್ದಿಲ್ದಿರೋ ಜನ ಏನು ಮಾಡೋಕ್ಕೆ. ಇದೆಲ್ಲ ನೆಗೆಟಿವ್ ಹಬ್ಬಿಸೋದು ಯಾರು ಗೊತ್ತಾ? ಒಂದು ಬಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ 1 ವಾರ 2 ವಾರ ಯೂಸ್ ಮಾಡಿರ್ತಾರೆ, ಆಮೇಲೆ ದುಡ್ಡು ಗಿಡ್ಡು ಇರಲ್ಲ, ಅದಕ್ಕೆ ಬಿಟ್ಬಿಟ್ಟಿರ್ತಾರೆ. ಅವ್ರು ಇದನ್ನು ಹಬ್ಬಿಸ್ತಾರೆ. ಸೆಕೆಂಡ್ ಬಂದು ವಿ ಕಾಲ್ ದೆಮ್ ಆಸ್ ಫೂಲ್ಸ್. ಯಾರ್ಯಾರು ಗೊತ್ತಿರುತ್ತೆ ಆದರೂ ಕೂಡ ಸುಮ್ಮನೆ ನೆಗೆಟಿವಿಟಿನ ಹಬ್ಬಿಸ್ಬೇಕಂತಾನೆ ಹಬ್ಬಿಸೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇನ್ನೊಬ್ರು ಏನೋ ಒಂದು ಚೂರು ಹೇಳಿರ್ತಾರೆ ಯಾರೋ ಒಬ್ರು, ಅದನ್ನು
5-6 ಥರ ಡಿಫ್ರೆಂಟಾಗಿ ಮಾಡಿ ಹೇಳ್ತಾರೆ. ಇಂಥವ್ರು ಎಲ್ಲರ ಕಡೆ ನಾನು ಈ ಪ್ರಾಡಕ್ಟ್ಸ್ಗೆ ಒಂದು ಸ್ವಲ್ಪ ಹಿಂಗೆಲ್ಲ ಆಗಿದ ತಕ್ಷಣಕ್ಕೆ ಆಗಿದ ಮಾತ್ರಕ್ಕೇನೆ ಇದ್ರದ್ದೇನು ನಿಮ್ಮ ಡಿಮ್ಯಾಂಡ್ ಏನು ಕಡಿಮೆ ಆಗಿಲ್ಲ, ಇದ್ರದ್ದೇನು ಲೈಕ್ ಸಪ್ಲೈ ಏನು ಕಡಿಮೆ ಆಗಿಲ್ಲ ಆ್ಯಂಡ್ ಏನು ಮಾರ್ಕೆಟಿಂಗ್ ಏನು ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ. ಅವತ್ತಿಂದ ಇವತ್ತವರೆಗೂ ಡಿಮ್ಯಾಂಡ್ ಹಂಗೆ ಇದೆ. ಅವತ್ತಿಂದ ಇವತ್ತವರೆಗೂ ದಿನದಿಂದ ದಿನಕ್ಕೆ ಯೂಸರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ, ಎಲ್ಲನೂ ಚೆನ್ನಾಗಿ ಆಗ್ತಾನೆ ಇದೆಯಲ್ಲ. ಸೊ ಮಾತಾಡೋರು ಮಾತಾಡ್ಕೊಳ್ತಾನೆ ಇಲ್ಲಿ, ಹೇಳೋರು ಹೇಳ್ಕೊಳ್ತಾನೆ ಇಲ್ಲಿ, ನಾವು ಮಾಡೋ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಸೊ ಇದು ನನ್ನ ಒಂದು ಅಭಿಪ್ರಾಯ. ಸೊ ನಾನಿವತ್ತು ಆದಷ್ಟು ಬಿಡಿಯಾಗಿ ಎಳೆಯಾಗಿ ಬಿಚ್ಚಿ ಹೇಳಿದ್ದೀನಿ ಅಂತ ಅನ್ಸುತ್ತೆ. ಆ್ಯಂಡ್ ಈ ವಿಡಿಯೋದಿಂದ ಯಾರಿಗಾದರೂ ಬೇಜಾರು ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಗಲ್ಲ. ದ ಫ್ಯಾಕ್ಟೇ ನಾನು ಹೇಳಿದ್ದು. ಆ್ಯಂಡ್ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನಂಗೆ ಗೊತ್ತು ತುಂಬ ಜನ ಡಿಸ್ಲೈಕ್ ಕೂಡ ಮಾಡ್ತೀರಾ, ನಂಗೆ ಅರ್ಥ ಆಯಿತು. ನೋ ಪ್ರಾಬ್ಲಮ್, ಡಿಸ್ಲೈಕ್ ಕೂಡ ಮಾಡಿ, ಏನೋ ಒಂದು ಮಾಡಿ, ಚೆನ್ನಾಗಿರಿ. ಆ್ಯಂಡ್ ಫೈನಲಿ ನೀವು ಯಾರಾದರೂ ಒಬ್ರು ವೆಯ್ಟ್ ಲಾಸ್ ಆಗಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು, ಬಾಡಿ ಚೆನ್ನಾಗಿ ಟೋನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸ್ತೀನಿ. ನೀವು ಅನ್ಕೊಂಡಿರೋ ಥರ ರಿಸಲ್ಟ್ಸ್ನ ಬರ್ಸೋಕ್ಕೆ ನಾನು ನಿಮ್ಮ ಜೊತೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.